ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಒಂದು ನೀತಿ ಕಥೆ ಬಗ್ಗೆ ತಿಳ್ಕೊಂಡಿದ್ವಿ. ಅದು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತು ಒಂದು ಇಂಗ್ಲೀಷ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ. ಯಾವುದಪ್ಪ ಇಂಗ್ಲೀಷ್ ಸ್ಟೋರಿ ಅಂದರೆ ದಿ ಫಾಕ್ಸ್ ಆ್ಯಂಡ್ ದಿ ಕ್ರೋ. ಇದ್ರ ಜೊತೆಗೆ ಹ್ಯಾಂಡ್ ರೈಟಿಂಗ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಜೊತೆಲೇ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕರೆಕ್ಟಾಗಿ ಕೇಳಿಸ್ಕೋಬೇಕು. ಲೆಟ್ಸ್ ಸ್ಟಾರ್ಟ್. ಮಾರಲ್ ಸ್ಟೋರಿ, ದಿ ಫಾಕ್ಸ್ ಆ್ಯಂಡ್ ದಿ ಕ್ರೋ. ದಿ ಫಾಕ್ಸ್ ಆ್ಯಂಡ್ ದಿ ಕ್ರೋ ಅಂದರೆ ಒಂದು ನರಿ ಮತ್ತು ಒಂದು ಕಾಗೆ. ನಾವು ಏನೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲನೇ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಸೊ ಲೆಟ್ಸ್ ಸ್ಟಾರ್ಟ್. once a crow was sitting on the branch of a tree. ಹಾಗೆ ನೀವು ಏನೇ ಬರೆಯುವಾಗ ಕ್ರಾಸ್ ಆಗಿ ಬರೀಬೇಕು. ಅದು ಮುಂದ್ಗಡೆ ಕ್ರಾಸ್ ಆಗಬೇಕು, ಹಿಂದೆ ಕ್ರಾಸ್ ಆಗಬಾರ್ದು. ಯಾವಾಗಲೂ ಬರೆಯುವಾಗ ಮುಂದೆ ಕ್ರಾಸ್ ಆಗಬೇಕು, ಹಿಂದೆ ಕ್ರಾಸ್ ಆಗಬಾರ್ದು. ಓಕೆನಾ? ನೆಕ್ಸ್ಟ್ ಒಂದು ಸೆಂಟೆನ್ಸ್ ಆದಮೇಲೆ ಫುಲ್ ಸ್ಟಾಪ್ ಆಗಬೇಕು. ನೆಕ್ಸ್ಟ್ ಫುಲ್ ಸ್ಟಾಪ್ ಆದಮೇಲೆ ಮೊದಲನೇ ಲೆಟರು ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಶಿ ಹ್ಯಾಡ್ ಎ piece of cheese in her beak. ಇದರ ಅರ್ಥ ಏನಪ್ಪಾ ಅಂದ್ರೆ once a crow was sitting on the branch of a tree. ಅಂದರೆ ಒಂದು ಕಾಗೆ ಒಂದು ಮರದ ಕೊಂಬೆಯಲ್ಲಿ ಕುಳಿತಿರುತ್ತೆ. ಶಿ ಹ್ಯಾಡ್ ಎ ಪೀಸ್ ಆಫ್ ಚೀಸ್ ಇನ್ ಹರ್ ಬೀಕ್ ಅಂದರೆ ಕೊಕ್ಕು. ಆ ಕಾಗೆ ಅದರ ಕೊಕ್ಕಿನಲ್ಲಿ ಒಂದು ಪೀಸ್ ಆಫ್ ಚೀಸ್ನ ಇಟ್ಕೊಂಡಿರುತ್ತೆ. ಚೀಸ್ನ ಒಂದು ಪೀಸ್ ಬಾಯಲ್ಲಿ ಇಟ್ಕೊಂಡಿರುತ್ತೆ. ಈಗ ಒಂದು ಪ್ಯಾರ ಕ್ಲೋಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಪ್ಯಾರ ನಾವು ನೆಕ್ಸ್ಟ್ ಪ್ಯಾರ ಕಂಟಿನ್ಯೂ ಮಾಡಬೇಕಾದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಹಾಗೆ ಸ್ವಲ್ಪ ಸ್ಪೇಸ್ ಕೂಡ ಬಿಡಬೇಕು. ಇಲ್ಲಿ ಸ್ವಲ್ಪ ಬಿಟ್ಟಿದ್ದೀನಲ್ಲ, ಹಾಗೆ ಸ್ವಲ್ಪ ಸ್ಪೇಸ್ ಬಿಡಬೇಕು. ಎ ಫಾಕ್ಸ್ saw the crow and wanted the cheese. ಒಂದು ಫಾಕ್ಸ್ ಅಂದರೆ ಒಂದು ನರಿ ಕಾಗೆಯ ಬಾಯಿಲಿ ಚೀಸ್ ಇಟ್ಕೊಂಡಿರೋದನ್ನ ನೋಡುತ್ತೆ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಆಯಿತು, ಫುಲ್ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಲೆಟರ್ನ ನಾವು ಕ್ಯಾಪಿಟಲ್ ಲೆಟರ್ ಬರೀಬೇಕು, ಸ್ಮಾಲ್ ಲೆಟರ್ ಬರೀಬೇಕು. ಕ್ಯಾಪಿಟಲ್ ಲೆಟರ್, ವೆರಿ ಗುಡ್. ಫಸ್ಟ್ ಲೆಟರ್ ಕ್ಯಾಪಿಟಲ್. ದಿ clever fox quickly made up a plan and said, ನೀವು ನಾನು ಹೇಗೆ ಬರಿತಾ ಇದ್ದೀನಿ ಲೆಟರ್ಸ್ನ ಅಂತ ನೋಡ್ತಾ ಇದ್ದೀರಲ್ಲ. ದಿ ಕ್ಲೆವರ್ ಫಾಕ್ಸ್ ಕ್ವಿಕ್ಲಿ ಮೇಡ್ ಅಪ್ ಎ ಪ್ಲಾನ್ ಆ್ಯಂಡ್ ಸೆಡ್ ಅಂದರೆ ಕ್ಲೆವರ್ ಅಂದರೆ ಬುದ್ಧಿವಂತ ನರಿ ಒಂದು ಪ್ಲ್ಯಾನ್ ಮಾಡುತ್ತೆ. ಹಾಗೆ ಕಾಗೆ ಜೊತೆ ಹೇಳುತ್ತೆ, ಓಹ್ ಮೈ ಡಿಯರ್ ಕ್ರೋ, Oh, my dear crow, he said the
he said to the crow. ನರಿ ಕಾಗೆಗೆ ಹೇಳುತ್ತೆ ಓ ಮೈ ಡಿಯರ್ ಅಂತ. ನೆಕ್ಸ್ಟ್ ಏನು ಹೇಳುತ್ತೆ, ಹೌ ಬ್ಯೂಟಿಫುಲ್ ಯು ಆರ್. ಹೌ ಬ್ಯೂಟಿಫುಲ್ ಯು ಆರ್ ಅಂದರೆ ನೀನು ಎಷ್ಟು ಸುಂದರವಾಗಿದೆಯಾ ಅಂತ ಹೇಳುತ್ತೆ. ಹಾಗೆ ಇನ್ನೂ ಹೇಳುತ್ತೆ ಕಾಗೆ ಜೊತೆ, ಯುವರ್ feathers are really shiny. Your feathers are really shiny. Full stop. ಅಂದರೆ ನಿನ್ನ ಫೆದರ್ಸ್ ಅಂದರೆ ಪುಕ್ಕಗಳು, ನಿನ್ನ ಪುಕ್ಕಗಳು ತುಂಬಾ ಶೈನಿ ಆಗಿದೆ. ನಿಮ್ಗೆ ಫುಲ್ ಸ್ಟಾಪ್ ಆಯಿತು. ನೆಕ್ಸ್ಟ್ ಲೆಟರ್ ಕ್ಯಾಪಿಟಲ್ ಲೆಟರ್. ಶೋರ್ಲಿ your voice must also very sweet. ನೆಕ್ಸ್ಟ್ ಹೇಳುತ್ತೆ ನಿನ್ನ ವಾಯ್ಸ್ ಕೂಡ ಅಷ್ಟೇ ಸ್ವೀಟ್ ಆಗಿರುತ್ತೆ. ನೆಕ್ಸ್ಟ್ ಕಾಗೆಗೆ ಅದು ಮತ್ತೆ ಹೇಳುತ್ತೆ, ಪ್ಲೀಸ್ ಸಿಂಗ್ ಎ ಸಾಂಗ್ ಫಾರ್ ಮೀ. ಪ್ಲೀಸ್ ಸಿಂಗ್ ಎ ಸಾಂಗ್ ಫಾರ್ ಮೀ ಅಂದರೆ ನನಗೆ ಒಂದು ಸಾಂಗನ್ನು ಹೇಳ್ತೀಯಾ ಅಂತ ಕೇಳುತ್ತೆ. ಆಗ ನೆಕ್ಸ್ಟ್ ಕಾಗೆ ಏನು ಹೇಳುತ್ತೆ, ದಿ ಸಿಲ್ಲಿ ಕ್ರೋ felt happy and proud. ಆ ಕ್ರೋ ಏನಂತ ಅಂದ್ಕೊಳ್ಳುತ್ತೆ ತನ್ನಷ್ಟಕ್ಕೆ ತಾನೇ ಅಂದರೆ ತುಂಬ ಖುಷಿ ಪಡುತ್ತೆ, ಹಾಗೆ ತನ್ನಷ್ಟಕ್ಕೆ ತಾನೇ ಪ್ರೌಡ್ ಫೀಲ್ ಮಾಡ್ಕೊಳ್ಳುತ್ತೆ. ಹೌದಾ, ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿದೆಯಾ, ನಾನು ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ದಾನ, ಹಾಗೆ ನನ್ನ ಪುಕ್ಕಗಳು ಅಷ್ಟು ಶೈನಿ ಆಗಿದೆಯಾ ಅಂತ ಪ್ರೌಡ್ ಫೀಲ್ ಮಾಡ್ಕೊಳ್ಳುತ್ತೆ. ಅದೇ ಖುಷಿಲಿ ಅದು ತನ್ನ ಬಾಯನ್ನು ಓಪನ್ ಮಾಡಿ ಹಾಡೋದಕ್ಕೆ ಶುರು ಮಾಡುತ್ತೆ. ಶಿ opened her mouth to sing ಕಾಗೆ ಏನಂತ ಆಡುತ್ತೆ, ಕಾ ಕಾ ಕಾ. ಅದು ಕಾ 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 ಅಂತ ಹಾಡಾಡಿದಾಗ ಏನಾಗುತ್ತೆ, ಅದ್ರ ಬಾಯಲ್ಲಿರೋ ಚೀಸ್ ಕೆಳಗಡೆ ಬೀಳುತ್ತೆ. ಹಾಗೆ ಗಮನಿಸಿದಿನ ನಾನು ಮುಂದ್ಗಡೆ ಕ್ರಾಸ್ ಆಗಿ ಇಂಗ್ಲಿಷ್ ಲೆಟರ್ಸ್ನ ಬರಿತಾ ಇರೋದು. ದಿ ಚೀಸ್ ಫೆಲ್ ಡೌನ್ and the fox ate it up. ಯಾವಾಗ ಕಾಗೆ ಬಾಯಿಂದ ಚೀಸ್ ಕೆಳಗಡೆ ಬೀಳುತ್ತೋ ಆಗ ನರಿ ಅದನ್ನು ತಿಂದ್ಕೊಂಡು ಹೋಗುತ್ತೆ. ಈ ಸ್ಟೋರಿದ ಮಾರಲ್ ಏನಪ್ಪ ಅಂದರೆ, ಬಿವೇರ್ ಆಫ್ ಫ್ಲಾಟರಿ.
ಬಿವೇರ್ ಆಫ್ ಫ್ಲ್ಯಾಟರಿ ಅಂದರೆ ಕೆಲವರು ಮೋಸ ಮಾಡೋದಕ್ಕೋಸ್ಕರನೇ ಹೊಗಳ್ತಾರೆ, ಆದ್ದರಿಂದ ನೀವು ದೂರ ಇರಿ. ಕೆಲವರು ಮನಸಾರೆ ಹೊಗಳ್ತಾರೆ, ಆಗ ಖುಷಿ ಪಡಿ. ಇನ್ನು ಕೆಲವರು ಈ ಥರ ಮೋಸ ಮಾಡೋದಕ್ಕೋಸ್ಕರ ಹೊಗಳ್ತಾರೆ, ಅದರಿಂದ ನೀವು ಮೋಸ ಹೋಗಬೇಡಿ. ಹೇಗೆ ಕಾಗೆ ನರಿಯ ಮಾತು ಕೇಳಿ ಮೋಸ ಹೋಗಿ ತನ್ನ ಬಾಯಲ್ಲಿದ್ದ ಚೀಸ್ನ ಕಳ್ಕೊಂತೋ, ಹಾಗೆ ನಾವು ಕೂಡ ಬೇರೆಯವರು ಸುಮ್ಮನೆ ಹೊಗಳ್ದಾಗ ಮೋಸ ಹೋಗಬಾರ್ದು. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.